ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಿಧಾನ ಪರಿಷತ್ ಸದಸ್ಯರು ಆದ ಚಂದ್ರರಾಜು ಹಟ್ಟಿಹೊಳಿ ಅವರು ನೆರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಇಟಗಿಯಲ್ಲಿ ನೂತನವಾಗಿ ನಿರ್ಮಿಸಿದ ಗ್ರಾಮ ಪಂಚಾಯತ್ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ನಂತರ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಖಾನಾಪುರದಿಂದ ಸ್ಪರ್ಧೆ ಬಗ್ಗೆ ಮಹತ್ವದ ಮಾಹಿತಿ ಕೊಟ್ಟಿದ್ದಾರೆ. ಸರ್, ಈಗ ಇನ್ನೊಂದು ಖಾನಾಪುರ ಇದರಿಂದ ಒಂದು ಡಿಸಿಸಿ ಬ್ಯಾಂಕ್ಗೆ ತಾವು ಸ್ಪರ್ಧೆ ಮಾಡ್ತೀರಾ ಅಂತ ಸುದ್ದಿ ಇದೆ ಸರ್. ಇಲ್ಲ, ಇವಾಗ ಖಾನಾಪುರ ಪ್ರಸ್ತುತ ಇಲ್ಲಿ ಬದಲಾವಣೆ ಆಗಬೇಕಂತ ಜನರ ಬಯಕೆ ಇದೆ. ಏನು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಇದೆ, ಅದು ಬದಲಾವಣೆ ಆಗಬೇಕಂತ ಜನರ ಬಯಕೆ ಇದೆ. ಇನ್ನು ನೋಡೋಣ, ಇನ್ನೂ ಬಹಳ ಸಮಯ ಐತೆ. ಅದಕ್ಕೆ ಅಕ್ಟೋಬರ್ದಾಗ ಚುನಾವಣೆ ಇದೆ, ಇನ್ನೂ ಬಹಳ ಸಮಯ ಇದೆ. ಜನರ ಒಂದು ಮತ್ತು ಎಲ್ಲ, ಯಾಕಂದರೆ ಜನರು ಬಯಸಿದ ಮೇಲೆ ಸೊಸೈಟಿದವರು ಬಯಸ್ಬೇಕಾಕತಿ. ಅದು ಹೆಂಗೆ ಆಕತಿ ಮುಂದೆ ಬರುವಂಥ ದಿನದಲ್ಲಿ ನೋಡೋಣ. ಯಾಕಂದರೆ ಜಿಲ್ಲಾದಲ್ಲಿ ಎಲ್ಲ ಬೇರೆ ಬೇರೆ ನಾಯಕರಿದ್ದಾರೆ. ಆ ನಾಯಕರೆಲ್ಲ ಕೂಡ್ಕೊಂಡು ಒಂದು ನಿರ್ಣಯ ತೊಗೊಳ್ಬೇಕಾಕತಿ. ಆ ನಾಯಕರ ನಿರ್ಣಯದ ಮೇರೆಗೆ ನೋಡೋಣ ಮುಂದಿನ ದಿನಮಾನದಲ್ಲಿ ಏನೇನಾಗುತ್ತೆ ಅಂತ. ಇನ್ನೊಂದು ಇದಿದೆ, ವಿಶೇಷವಾಗಿ ತಾವು ಈ ಕ್ಷೇತ್ರದ ಒಂದು ರೀತಿ ಮಣ್ಣಿನ ಮಗ, ನಿಮ್ಮ ಕುಟುಂಬ ಈ ಒಂದು ಕ್ಷೇತ್ರವನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜಕೀಯವಾಗಿ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕು ಅಂತ ನಿಮ್ಮ ಅಭಿಮಾನ ಒತ್ತಾಯ ಇದೆ ಸರ್? ಇಲ್ಲ ನೋಡಿ, ಇವಾಗ ನಾವು MLC ಇದ್ದೀವಿ. MLC ಆಗಿ ನಾವು ಕೆಲಸ ಮಾಡ್ತಾ ಇದೀವಿ. ಜನರು ನಮಗೆ MLC ಆಗಿ ಕೆಲಸ ಮಾಡೋಂಥ ಒಂದು ಆಶೀರ್ವಾದ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಶಾಸಕರಿದ್ದಾರೆ, ಅವ್ರು ಶಾಸಕರಾಗಿ ಅವ್ರು ಕೆಲಸ ಮಾಡಕತ್ತಾರೆ. ಏನೇ ಇದ್ರೂ ನಮ್ಮದು ಸಮಾಜ ಪರವಾದಂಥ ಕೆಲಸ, ಸಮಾಜ ಸೇವೆಯನ್ನು ಮಾಡಬೇಕು. ಅದಕ್ಕೆ ನಾವು ಯಾವತ್ತೂ ಬೆಂಬಲ ಕೊಡ್ತೀವಿ. ಮುಂದೆ ಕಾದು ನೋಡೋಣ ಹೆಂಗೆ ಜನರ ಬಯಕೆ ಪ್ರಕಾರ, ತಾಲೂಕಿನ ಜನರ ಬಯಕೆ ಪ್ರಕಾರ ಯಾವ್ಯಾವ ರೀತಿ ಟರ್ನ್ ತಗೊಳ್ತಾವೆ ನೋಡೋಣ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.